ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಕೆಲವೊಂದಷ್ಟು ಶುಭಫಲಗಳನ್ನು ಹೇಳಬೇಕು. ಯಾಕೆಂದರೆ ಮೇಷರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಮಸ್ಯೆ ಇಲ್ಲ ಅಂತಲ್ಲ, ಸಮಸ್ಯೆ ಇದೆ. ಆದರೂ ಕೂಡ ದ್ವಿತೀಯ ಭಾವದಲ್ಲಿರ್ತಕ್ಕಂತಹ ಶುಕ್ರನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಯಾಕೆಂದರೆ ದ್ವಿತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹದ್ದು, ಮತ್ತು ಆ ರಾಶಿಗೆ ಅವನು ಸಪ್ತಮಾಧಿಪತಿ ಕೂಡ ಆಗ್ತಾನೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಅನುಕೂಲ ಆಗುತ್ತೆ, ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ. ಮತ್ತು ಲಕ್ಷ್ಮೀಕಾರಕ ಶುಕ್ರನು ಶುಭಫಲವನ್ನು ಕೊಡ್ತಾನೆ. ಸಾಮಾನ್ಯವಾಗಿ ಒಂದು ಗ್ರಹಗಳು ಸಾಮಾನ್ಯ ಕೆಲವು ಗ್ರಹಗಳನ್ನು ಹೊರತುಪಡಿಸಿ ಮಿಕ್ಕುಳಿದ ಗ್ರಹಗಳೆಲ್ಲ ಒಂದು ತಿಂಗಳ ಇರತಕ್ಕಂಥದ್ದು ಒಂದು ಭಾವದಲ್ಲಿ. ಹಾಗಾಗಿ ಒಂದು ತಿಂಗಳ ಅಂದರೆ ಒಂದು ತಿಂಗಳೇ ಇರುತ್ತೆ ಅಂತಲ್ಲ, ಈ ಒಂದು ಮಾಸದಲ್ಲಿ ಸ್ವಲ್ಪ ಒಂದು ವಾರ ಹಿಂದೆ ಮುಂದೆ ಗ್ರಹಗಳು ಚಲನೆ ಆಗ್ತದೆ. ಈಗ ನಾವು ಜುಲೈ ಅಂತ ಹೇಳ್ತೀವಿ, ಜುಲೈಲಿ ಸ್ವಲ್ಪ ಮುಂದೆ ಪಾಸ್ ಆಗೋದತ್ತೆ ಹಿಂದೆ ಆಗೋದು ಆಗ್ಬೋದು, ಆದರೂ ಕೂಡ ಫಲಗಳು ಮಾತ್ರ ನಿಶ್ಚಿತವಾಗಿ ಬರುತ್ತೆ. ಹಾಗೆ ಶುಕ್ರನ ಶುಭಫಲದಿಂದ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಅಂದರೆ ಅಗ್ರಿಮೆಂಟ್ ಹಾಕ್ಕೊಳ್ತಕ್ಕಂಥದ್ದು. ಈ ಖರೀದಿ ಆಗಲ್ಲ, ಈಗ ಅಗ್ರಿಮೆಂಟ್ ಹಾಕ್ಕೋಬೋದು ಅಂತ ಹೇಳ್ತೀವಿ. ಮತ್ತು ನೋಡ್ತಕ್ಕಂಥದ್ದು, ಅದನ್ನು ನಿಶ್ಚಯ ಮಾಡ್ತಕ್ಕಂಥದ್ದೆಲ್ಲ ಅನುಕೂಲ ಇದೆ. ಆರ್ಥಿಕವಾಗಿ ದುಡ್ಡು ಕಾಸು ನಿಮಗೆ ಸ್ವಲ್ಪ ಮಟ್ಟಿಗೆ ಹರಿದು ಬರುತ್ತೆ. ಅಂದರೆ ಹರಿದು ಬರುತ್ತೆ ಅಂತ ತಾನಾಗೆ ನಿಮಗೆ ಹುಡ್ಕೊಂಬರುತ್ತೆ ಅಂತಲ್ಲ, ನೀವು ಪ್ರಯತ್ನ ಪಟ್ಟಿರತಕ್ಕಂಥ ಕೆಲಸಕ್ಕೆ ಫಲ ಸಿಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಶುಭಫಲಗಳು ಸಿಗೋಕ್ಕೆ ಎಲ್ಲ ಅನುಕೂಲಕರವಾಗಿದೆ ಅಂತ ಹೇಳ್ತೀವಿ. ಆದರೆ ದ್ವಾದಶದಲ್ಲಿ ಭಾವದಲ್ಲಿ ಶನಿ ಇದ್ದಾನೆ. ದ್ವಾದಶ ಭಾವದಲ್ಲಿರ್ತಕ್ಕಂಥ ಶನಿ ಖರ್ಚು ಮಾಡಿಸ್ತಾನೆ ಅಂತ ಹೇಳ್ತೀವಿ. ಹೇಗೆ ಖರ್ಚಾಗುತ್ತೆ? ಶುಭಫಲಗಳಿಗೆ ಖರ್ಚಾಗುತ್ತೆ. ಏನೋ ಆಸ್ತಿ ತೊಗೋತೀರಾ, ಮನೆ ತೊಗೋತೀರಾ, ಕಾರ್ ತೊಗೋತೀರಾ, ಫ್ಲಾಟ್ ಏನೋ ಒಂದು ತೊಗೊತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇಲ್ಲ ಎಫ್ ಡಿ ಮಾಡ್ತೀರಾ, ಅಥವಾ ಯಾವುದೋ ಒಂದು ಗೋಲ್ಡ್ ತೊಗೋತೀರಾ, ಏನೋ ಒಂದು ತೆಗೆದುಕೊಳ್ತೀರಾ, ಅದು ಕೂಡ ಆಸ್ತಿ ರೂಪದಲ್ಲಿ ಇರುತ್ತೆ, ಅಸೆಟ್ಸ್ ಆಗಿರುತ್ತೆ, ಮತ್ತು ಅದು ಕೂಡ ಇನ್ವೆಸ್ಟ್ಮೆಂಟ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ಇಲ್ಲದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಅಂತ ನಾವು ಹೇಳ್ಬೇಕು. ಯಾಕೆಂದರೆ ವಿಕ್ರಮಸ್ಥಾನದಲ್ಲಿರ್ತಕ್ಕಂಥ ಗುರು ವ್ಯವಹಾರದಲ್ಲಿ ಜಯಗಳಿಸಿಕೊಡ್ತಾನೆ. ಎಲ್ಲ ರೀತಿಯ ವ್ಯವಹಾರಗಳನ್ನು ನಿಮಗೆ ಅನುಕೂಲಕರವಾಗಿ ಕೊಡ್ತಾನೆ. ಮೂರನೇ ಮನೆಯಲ್ಲಿ ಗುರು ಅಷ್ಟು ಶುಭ ಅಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಕೆಟ್ಟದ್ದನ್ನು ಮಾಡಲ್ಲ ಅಂತ ನಾವು ಹೇಳ್ಬೋದು. ಹಾಗಾಗಿ ಮೂರನೇ ಮನೆಯೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ. ವ್ಯವಹಾರ ಸ್ಥಾನ ಆಗಿರೋದ್ರಿಂದ ಭರಾತೃ ಭಾವ ಆಗಿರೋದು, ಅಣ್ಣ ತಮ್ಮಂದರಲ್ಲಿ ಸಹೋದರ ಸಹೋದರಿಯಲ್ಲಿ ಒಳ್ಳೆಯ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ ಇರತಕ್ಕಂಥದ್ದು. ಒಳ್ಳೆ ಬಂಧು ಬಳಗದವರೆಲ್ಲ ಒಳ್ಳೆ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆಯ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಸ್ಥಾನ ಮಾನ ಗೌರವ ಸಮಾಜದಲ್ಲಿ ಸಿಗತಕ್ಕಂಥದ್ದು, ಇವೆಲ್ಲ ಆಗುವಂಥ ಯೋಗಗಳು ಕೂಡ ಇದೆ. ಅಲ್ಲದೆ ಇನ್ನು ಮೇಷರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಹಠ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ. ಮತ್ತು ಕೆಲವೊಂದಷ್ಟು ವಿಚಾರಗಳನ್ನು ಚಿಂತನೆ ಮಾಡುವಾಗ ನಿಮ್ಮದು ನೇರವಾದ ನುಡಿ, ನೇರವಾದ ವಿಚಾರಗಳು, ಮತ್ತು ಯಾವುದೇ ಧ್ಯೇಯೋದ್ದೇಶಗಳಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ, ಮಾತಿನಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ, ನಿಮ್ಮ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ. ಪ್ರತಿಯೊಂದನ್ನು ಕೂಡ ನೀವು ನೇರವಾಗಿ ಮಾತಾಡ್ತಕ್ಕಂಥವ್ರು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜನಗಳಿಗೆ ನಿಮ್ಮ ಮೇಲೆ ಸ್ವಲ್ಪ ಅಭಿಮಾನಿಗಳು ಕಡಿಮೆ ಇರ್ಬೋದು, ಆದರೆ ನಿಮ್ಮ ವಿಷಯ ನೇರ ಇರುತ್ತೆ. ಅದರಿಂದ ನಿಮಗೆ ದೇವರ ಸಹಾಯ ಆಗ್ತದೆ. ಯಾಕೆಂದರೆ ಮನಸ್ಸು ಶುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ನೀವು ಆಗಿರೋದ್ರಿಂದ ದೈವಾನುಗ್ರಹ ನಿಮಗಿರುತ್ತೆ. ನಿಮ್ಮ ಕುಟುಂಬದ ಎಲ್ಲರೂ ಕೂಡ ನಿಮ್ಮಲ್ಲಿ ಒಳ್ಳೆಯ ಅಭಿಪ್ರಾಯ ಹೊಂದಿರುತ್ತೆ. ಆದರೆ ನಿಮಗೆ ಸ್ವಲ್ಪ ಭಯ ಬೀಳ್ತಾರೆ, ಇವ್ರು ನಾವು ಏನು ಹೇಳಿದ್ರೆ ಏನು ಮಾತಾಡ್ಬಿಡ್ತಾರೋ ಏನೋ, ಇವರು ಸ್ಪಷ್ಟವಾಗಿ ಎದುರುಗಡೆನೇ ಹೇಳ್ಬಿಡ್ತಾರಲ್ಲ, ನಾವೆಲ್ಲ ಹಾಗಲ್ಲ. ಯಾರೋ ಏನೋ ಹೇಳಿದ್ರು, ಸರಿ ಆಯಿತು ಇರಲಿ ಅಂತ ಸುಮ್ಮನೆ ಇರ್ತೀವಿ. ನಾವು ತಿರುಗಿ ಮಾತಾಡೋದಿಲ್ಲ, ಅಥವಾ ಅದಕ್ಕೆ ವಾದವಿವಾದಗಳನ್ನು ಮಾಡೋದಿಲ್ಲ. ಅದು ಇವ್ರು ಆಗಲ್ಲ, ನೇರವಾಗಿ ಮಾತಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಇರುಸು ಮುರುಸು ಆಗ್ತದೆ, ಬೇರೆಯವ್ರಿಗೂ ಆಗುತ್ತೆ, ನಿಮಗೂ ಆಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಭಾಳ ಒಳ್ಳೆಯದು. ತಾವು ತಾಳ್ಮೆ ಕಳ್ಕೋತೀರಿ ಅಂತಲ್ಲ, ಮಾತಲ್ಲಿ ಸ್ಪಷ್ಟತೆ, ನೇರತೆ, ನಿಖರತೆ ಇದ್ರೂ ಕೂಡ ಕೆಲವು ಸಮಯ ಅದು ನಿಮಗೆ ಕೆಲಸಕ್ಕೆ ಬಾಧ್ಯತೆ ಆಗತ್ತೆ ಅಂತ ನಾವು ಹೇಳ್ಬೋದು. ನಿಮಗೆ ರವಿ ಬುಧಾಯಿತ ನಿಪುಣ ಯೋಗ ಅಂತ ಹೇಳ್ತೀವಿ. ಬುಧಾಯಿತ ನೈಪುಣ್ಯ ಯೋಗ ಅಂತ ಹೇಳ್ತೀವಿ. ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿರೋದು ಒಳ್ಳೆಯ ಫಲವನ್ನು ಕೊಡುತ್ತೆ. ತಂದೆ ತಾಯಿ ಆಸ್ತಿ ಸಿಗುವಂಥದ್ದು, ನಿಮಗೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಏನೋ ಒಂದು ಕೆಲಸ ಕೊಟ್ಟಿದ್ದೀರಾ, ಏನೊಂದು ಬಿಸ್ನೆಸ್ ಮಾಡ್ತೀರಾ ಅಂದರೆ ತಂದೆ ತಾಯಿ ಕಡೆಯಿಂದ ಸಂಪೂರ್ಣ ನಿಮಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು. ಅವ್ರು ನಿಮಗೆ ಹಣಕಾಸಿನ ಅನುಕೂಲ ಮಾಡ್ಬೋದು, ಇಲ್ಲ ಸೆಕ್ಯೂರಿಟಿ ಹಾಕ್ಬೋದು, ಅವ್ರ ಆಸ್ತಿ ಮೇಲೆ ಸಾಲ ತೆಗೆದುಕೊಡ್ಬೋದು, ಅಥವಾ ನಿಮಗೆ ಅನುಕೂಲವನ್ನು ಮಾಡ್ತಕ್ಕಂಥ ಯೋಗ ಕೂಡ ಇದೆ. ಮತ್ತು ತೃತೀಯಾಧಿಪತಿ ಷಷ್ಠಾಧಿಪತಿ ಚತುರ್ಥದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಕಳ್ಕೊಳ್ಬೋದು ತಾತ್ಕಾಲಿಕವಾಗಿ. ಅದು ಹೆಚ್ಚು ದಿವಸ ಅಲ್ಲ, ಎಲ್ಲೋ ಒಂದೊಂದು ದಿನ ನಿಮಗೆ ಅಪ್ಸೆಟ್ ಆಗ್ತದೆ, ಮತ್ತೆ ಅಂಥ ತೊಂದರೆಗಳು ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ನಾವು ಚಿಂತನೆ ಮಾಡುವಾಗ ಪಂಚಮ ಸ್ಥಾನ, ಮಕ್ಕಳು ಹೆಂಗೆ ಓದ್ತಾರೆ ಅಂತ ನೋಡ್ಬೇಕು. ಮಕ್ಕಳು ಚೆನ್ನಾಗಿ ಓದಬೇಕು ಅಂತಂದರೆ ಅವರಿಗೆ ಆ ಒಂದು ಯೋಚನೆ, ಆ ಒಂದು ಚಿಂತನೆ ಇರಬೇಕು. ನಿಮ್ಮ ಪೂರ್ವಜರು ಮಾಡ್ತಕ್ಕಂಥ ಪುಣ್ಯ ತುಂಬ ಚೆನ್ನಾಗಿದೆ. ಹಾಗಾಗಿ ಆಸ್ತಿ ಸಂಪಾದನೆ ಮಾಡಿದಿರಿ, ದುಡ್ಡು ಸಂಪಾದನೆ ಮಾಡಿದಿರಿ, ಜೀವನದಲ್ಲಿ ಸುಖ ಶಾಂತಿ ಎಲ್ಲವೂ ದೊರಕಬೇಕು ಅನ್ನೋಂಥದ್ದಿದೆ. ಹಾಗಾಗಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಸ್ವಲ್ಪ ಓದಿಸೋದ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು.
ಮಾಡಬೇಕು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ, ದೊಡ್ಡದಾಗಿ ಸಮಸ್ಯೆ ಇದಿರೋಲ್ಲ, ಅಂತ ತೊಂದರೆ ಆಗಲ್ಲ. ತೊಂದರೆ ಇದ್ದರೆ ಇಬ್ಬರು ಜಾತಕವಾಗಿ ಪರಿಶೀಲನೆ ಮಾಡ್ಕೋಬೇಕು. ಯಾಕೆಂದರೆ ದಾಂಪತ್ಯದಲ್ಲಿ ಕಲಹ ಮನಸ್ತಾಪಗಳು ಕೇವಲ ತಾತ್ಕಾಲಿಕವಾಗಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಿಮ್ಮ ಜಾತಕದಲ್ಲಿ ಮ್ಯಾರೇಜ್ ಮ್ಯಾಚಿಂಗ್ ಹೊಂದಾಣಿಕೆ ಸರಿ ಇಲ್ಲದೆ ಇದ್ದರೆ, ಜಾತಕದಲ್ಲಿ ಸಪ್ತಮ ಭಾವ, ಅಷ್ಟಮ ಭಾವ, ಪಂಚಮ ಭಾವ ಲಗ್ನ ಕೆಟ್ಟದಿದ್ರೆ, ಕುಜನ ದೋಷ, ಶನಿ ದೋಷ, ಗುರು ಅನಾನುಕೂಲ ಇದ್ದಾಗ, ಈ ಶುಕ್ರನ ದೋಷ, ಈ ಥರ ಎಲ್ಲ ಬೇರೆ ಬೇರೆ ಗ್ರಹಗಳ ಕಾರಣದಿಂದ ನಿಮಗೆ ದಾಂಪತ್ಯದಲ್ಲಿ ಕಲಹ ಬರಬಹುದು. ಹಾಗಾಗಿ ರಾಶಿ ಒಂದೇ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮ ಜಾತಕ ವಿಶೇಷವಾಗಿ ಚಿಂತನೆ ಮಾಡಬೇಕು. ಅದರಲ್ಲಿ ಏನೋ ತೊಂದರೆ ಇದ್ರೂ ಕೂಡ ದಶಾಭುಕ್ತಿಗಳಲ್ಲಿ ಸ್ವಲ್ಪ ತೊಂದರೆ ಇದ್ರೂ ಕೂಡ ಬರುತ್ತೆ, ತಾತ್ಕಾಲಿಕವಾಗಿದ್ದು ಹೋಗುತ್ತೆ. ಹಾಗಾಗಿ ನಿಮ್ಮ ದಾಂಪತ್ಯಕ್ಕೆ ಮಾತ್ರ ನೀವು ಇಬ್ಬರು ಜಾತಕ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು ಆಯುಷ್ಯ ಸ್ಥಾನ ಚೆನ್ನಾಗಿದೆ, ಆರೋಗ್ಯ ಸ್ಥಾನ ಚೆನ್ನಾಗಿದೆ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಇನ್ನು ಅದೃಷ್ಟವನ್ನು ಚಿಂತನೆ ಮಾಡಿದ್ರೆ ಅದೃಷ್ಟ ನಿಮಗೆ ತಾತ್ಕಾಲಿಕವಾಗಿ ನಿಮಗೆ ಏನು ತೊಂದರೆ ಆಗಲ್ಲ. ಈಗ ಸದ್ಯಕ್ಕೆ ಚೆನ್ನಾಗಿದ್ದೀರಿ ಅಂತ ಹೇಳಬೇಕು. ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ದೀರಿ, ಒಂಥರ ಕಾಂಪ್ಲಿಕೇಶನ್ ಇರುತ್ತೆ ನಿಮ್ಮ ಜೀವನದಲ್ಲಿ, ಆದರೂ ಕೂಡ ನೀವು ಎದುರಿಸ್ಕೊಂಡು ಬರ್ತಾ ಇದ್ದೀರಾ. ಬಟ್ ಓಕೆ ಅಂತ ಹೇಳ್ಬೋದು. ಕೆಲಸ ಚಿಂತನೆ ಮಾಡಿದ್ರೆ ಕೆಲಸದಲ್ಲಿ ಸ್ವಲ್ಪ ಸ್ಥಾನ ಬದಲಾವಣೆ ಆಗೋದು, ಕೆಲಸ ಬದಲಾವಣೆ ಆಗೋದು, ಸ್ವಲ್ಪ ನಷ್ಟ ಆಗೋದು, ಮತ್ತು ಶುಭ ಕಾರ್ಯಕ್ಕೆ ಖರ್ಚಾಗೋದು, ಕೈಯಲ್ಲಿ ದುಡ್ಡು ಇಲ್ಲಲ್ಲ, ಇಂಥ ಸಂದರ್ಭಗಳಿರುತ್ತೆ. ಇನ್ನು ಲಾಭ ಚಿಂತನೆ ಮಾಡಿದ್ರು ಏನು ಲಾಭ ಬರುತ್ತೋ ಅದು ಖರ್ಚಾಗಿ ಹೋಗ್ತದೆ, ಉಳಿಯೋದಿಲ್ಲ. ಆದರೂ ಕೂಡ ಅಸೆಟ್ಟು ಮತ್ತೊಂದು ಇನ್ನೊಂದು ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡ್ಕೊಂಡಿರ್ಬೋದು. ತುಂಬ ತೊಂದರೆ ಆಗೋದಿಲ್ಲ, ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ. ಒಂದು ವೇಳೆ ಜಾಸ್ತಿ ನಿಮಗೆ ಸಮಸ್ಯೆ ಇದ್ದರೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಕುಂಕುಮಾರ್ಚನೆ ಮಾಡೋದ್ರಿಂದ ಕಷ್ಟ ನಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.